ವಿವಾದಿತ ಹಾಡಿನ ವಿಚಾರದಲ್ಲಿ ಈಗ ನೂರಾ ಫತೇ ಕಿಡಿಕಾರಿದ್ದಾರೆ. ನಿರ್ದೇಶಕ ಪ್ರೇಮ್ ವಿರುದ್ಧ ನನಗೆ ಕನ್ನಡ ಭಾಷೆ ಅರ್ಥವಾಗೋದಿಲ್ಲ. ಶೂಟಿಂಗ್ ವೇಳೆ ಹಾಡಿನ ಸಾಹಿತ್ಯದ ಅರ್ಥವನ್ನ ನಾನು ಕೇಳಿದ್ದೆ, ಯಾವುದೇ ಅಸಭ್ಯ ಸಾಲುಗಳು ಇಲ್ಲ ಅಂತ ಹೇಳಿದ್ರು. ಹಿಂದಿ ಅನುವಾದಿತ ಹಾಡಿನ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಇದರಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೊನ್ನೆ ಹಾಡು ಬಿಡುಗಡೆ ಆದಾಗಲೇ ನನಗೆ ಗೊತ್ತಾಗಿದ್ದು ಅನ್ನುವಂಥ ಮಾತನ್ನ ಈಗ ನೂರಾ ಫತೇ ಅವರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಹಾಡನ್ನ ಪ್ರಚಾರ ಮಾಡೋದಿಲ್ಲ ಅಂತಾನೂ ಕೂಡ ನೂರಾ ಫತೇ ಅವರು ಹೇಳಿರೋದು. ವಿವಾದಿತ ಹಾಡಿನ ಬಗ್ಗೆ ನೂರಾ ಫತೇ ಅವರು ಕೂಡ ಈಗ ಮಾತನಾಡಿದ್ದಾರೆ. Hi guys, I just want to come on here to discuss this controversy regarding the song. First of all, I'm in the middle of grieving a loss of one of my closest friends. And I'm also in the middle of nowhere with no network, so I haven't been able to see what's going on. But I've gotten some updates today because I got a little bit of network. So I do want to clarify a couple of things. I'm going to make sure this is not a very long video, but hear me out, okay? One, I shot this song 3 years ago in a language called Kannada, okay? Which is a part of a different industry called sandalwood, okay? And when I shot this song 3 years ago, I said yes to it because it was a part of a big film. It was with a big icon, Sanjay Dutt. Who would say no to work with him? He's such an icon. And it was a remake, at least that's what I thought, of Like Nahi Kal Naik Hoon Main, which is also a very iconic song. When I'm on set shooting for this song, I'm relying on the filmmakers to translate the song, and that is what I go by, okay? When they're translating the song, nothing seemed inappropriate or vulgar when they were translating the song to me. But then again, I don't understand Kannada, so I'm just relying with whatever they're telling me. ಹಾಗೆ ಯಾರು ಕೂಡ ಮಾಡೋದಿಲ್ಲ. ಈ ವಿಚಾರದಲ್ಲಿ ನಿಮಗೆ ಅರ್ಥ ಆಗದೆ ಇರೋ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಸದೆ ನಿಮ್ಮನ್ನು ಯಾರಾದರೂ ನಿಮ್ಮ ಹತ್ರ ಬಂದು ಡಾನ್ಸ್ ಮಾಡೋದಿಲ್ಲ. ಸುಳ್ಳು ಯಾಕೆ ಹೇಳ್ತೀರಾ ನೂರಾ ಫತೇ ಅವರೇ? ವಿವಾದಿತ ಹಾಡಿನ ಬಗ್ಗೆ ನೂರಾ ಫತೇ ಉಲ್ಟಾ ವಿಚಾರ. ಸೆರಗು ಸೆರಸು ಹಾಡಿನ ಬಗ್ಗೆ ನಿರ್ದೇಶಕ ಪ್ರೇಮ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಡಿನಲ್ಲಿ ಡ್ಯಾನ್ಸ್ ಮಾಡಿದ ನೂರಾ ಮಾತನಾಡಿದ್ದು ತಪ್ಪು. ಮೊನ್ನೆ ಹಾಡು ಬಿಡುಗಡೆ ಆದಾಗ ಖುಷಿಯಿಂದ ಮಾತನಾಡಿದ್ರು. ಹಾಡು ಚೆನ್ನಾಗಿದೆ ಅಂದಿದ್ರು. ಈಗ ಉಲ್ಟಾ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಿವಾದಿತ ಹಾಡಿನ ಬಗ್ಗೆ ನೂರಾ ಫತೇ ಅವರು ಉಲ್ಟಾ ಹೊಡೆದಿರುವಂಥ ವಿಚಾರಕ್ಕೆ ಸಂಬಂಧ ಮಾತಾಡಿದ್ದಾರೆ. ಯಾರನ್ನೇ ಬೇರೆ ಭಾಷಿಕರನ್ನ ಕರ್ಕೊಂಡು ಬಂದು ಇಲ್ಲಿ ನೀವು ಡ್ಯಾನ್ಸ್ ಮಾಡಿಸೋದು, ಅವ್ರ ಕಡೆಗೆ ಆ್ಯಕ್ಟಿಂಗ್ ಮಾಡಿಸ್ಬೇಕಾದ್ರೆ ಅವರಿಗೆ ಅರ್ಥ ಮಾಡಿಸ್ದೇನೆ ನೀವು ಮಾಡೋದಿಲ್ಲ ಅಂತ ನನಗೂ ಗೊತ್ತು. ಆದರೆ ಇಲ್ಲಿ ನೋಡಿ, ಇಲ್ಲಿ ಅವ್ರನ್ನೇ ನೀವು ನಂಬದೆ ಬೇರೆ ಯಾರನ್ನೋ ಕರ್ಕೊಂಡು ಬಂದು ಇಲ್ಲಿ ಮಾಡಿದರೆ ನಿಮಗೆ ಹೇಗೆ ಅವರು ವಾಪಸ್ ರಿವರ್ಸ್ ಕೊಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿರೋರು. ನಮ್ಮವ್ರನ್ನ ಬಿಡ್ತೀರಾ, ಕಂಡವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ದೊಡ್ಡದಾಗಿರ್ತೀರಾ, ಅವ್ರು ಯಾವ ರೀತಿ ನಿಮಗೆ ರಿವರ್ಸ್ ಹೊಡಿತಾರೆ ಅಂತ ನೋಡ್ಕೊಳ್ಳಿ. ಶುಡ್ ಅಂಡರ್ಸ್ಟ್ಯಾಂಡ್ ಇದನ್ನು. ಅಂಡ್ ನೂರಾ ಅಷ್ಟೇ, ನೂರವರು ಬಂದ್ಬಿಟ್ಟು ಸಿನಿಮಾ ಮಾಡಬೇಕಾದ್ರೆ ನೂರವ್ರು ಮಾತಾಡಿರೋದು ರಿಯಲಿ ನನಗೆ ತುಂಬ ತಪ್ಪದು. ಯಾಕೆಂದ್ರೆ ಯಾವುದೇ ಕಲಾವಿದ ಆಗಲಿ ಯಾರೇ ಆಗಲಿ ಒಂದು ಸರಿ ಸಿನಿಮಾ ಮಾಡ್ಬೇಕಾರೆ, ಒಂದು ಸರಿ ಕಮಿಟ್ ಮಾಡಾಕ್ಬೇಕಾರೆ ಸಾಂಗ್ ಕೇಳ್ತಾರೆ, ಸಾಹಿತ್ಯ ಕೇಳ್ತಾರೆ, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ. ಸಾಹಿತ್ಯ ಗೊತ್ತಿಲ್ಲ, ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ ಸಾಹಿತ್ಯ ಗೊತ್ತಿಲ್ಲ ಅಂದರೆ ಬಂದೇ ಬರುತ್ತೆ ಅಲ್ವಾ. ಯಾಕಂಗೆ ಮಾತಾಡೋದು ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಅವ್ರು ಎಲ್ಲ ಕಡೆ ಅವರು ಸ್ವಲ್ಪ ಎಲ್ಲೋ ಕಾಂಟ್ರವರ್ಸಿ ಆಗ್ತಿದೆ, ಅದರಿಂದ ನಾನು ತಪ್ಪಿಸ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿಯಿಂದ ನೂರಾ ಮಾತಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ಸಾಂಗ್ ರಿಲೀಸ್ ಆದಾಗಲೂ ಅಷ್ಟೇ ನಾನು ತುಂಬ ಖುಷಿ ಆಯಿತು, ಪ್ರೇಮ್ ಅವ್ರ ಕೆಲಸ ಮಾಡಿ ಅದು ತುಂಬ ಅದ್ಭುತವಾದ ಸಾಂಗ್ ಅಂತೆಲ್ಲ ಹೇಳಿದ್ರು. ಎನಿವೆ ಅವ್ರಿಗೆ ಈ ಥರ ಕಾಂಟ್ರವರ್ಸಿ ಪಾಪ ನೊಂದ್ಕೊಂಡು ಒಂದು ಹೆಣ್ಮಗು ನೊಂದ್ಕೊಂಡು ಹೇಳಿರ್ಬೋದು. ಎನಿವೆ ಅದರಿಂದ ನನಗೇನು ಹರ್ಟ್ ಆಗಿಲ್ಲ. ಎನಿವೆ ಅವ್ರ ಪಾಪ ಚೆನ್ನಾಗಿರಲಿ. ಎಗ್ರಿ ಆ ವಿಚಾರದಲ್ಲಿ. ಯಾರೇ ಬೇರೆ ಭಾಷಿಕರನ್ನ ಕರ್ಕೊಂಡು ಬಂದಾಗ ಅವರಿಗೆ ಅದ್ರ ಬಗ್ಗೆ ಅರ್ಥವನ್ನು ತಿಳಿಸಲಾರ್ದೇ, ಅವರು ಕೂಡ ಅರ್ಥವನ್ನು ಮಾಡ್ಕೊಳ್ಳಾರ್ದೆ ಯಾರು ಏನು ಡ್ಯಾನ್ಸು ಮಾಡೋದಿಲ್ಲ, ಹಾಡು ಆಡೋದಿಲ್ಲ. ಅದರ ಹಿನ್ನೆಲೆ ಎಲ್ಲ ತಿಳ್ಕೊಂಡೇ ಮಾಡಿರ್ತಾರೆ. ಆದರೆ ಇಲ್ಲಿ ಉಲ್ಟಾ ಹೊಡಿತಾರೆ. ಇದರ ಅರ್ಥ ಒಂದೇ, ನೀವು ಮಾಡ್ಕೊಳ್ಬೇಕಾಗಿರೋದು ಪಾಠ ಒಂದೇ. ಹೊರಗಡೆಗೆ ಅವ್ರು ನಂಬೇಡಿ, ಒಳಗಡೆಗಿರೋರು ನಂಬಿ ಅಂತ.